ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಕ್ರಿಮಿನಲ್ ಸಿನಿಮಾದ ಬಗ್ಗೆ ಮಾತಾಡಬೇಕಾಗಿತ್ತು ಆ್ಯಂಡ್ ಸೊ ತುಂಬ ನಾನು ಇದಕ್ಕೆ ಡಿಲೇ ಮಾಡಿದೆ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋಗೆ. ಸೊ ರೀಸೆಂಟಾಗಿ KD ಬಗ್ಗೆನೂ ಕೂಡ ವಿಡಿಯೋ ಮಾಡಿದ್ದೆ ಆ್ಯಂಡ್ ಇವತ್ತು ಕ್ರಿಮಿನಲ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಕತೆ, ಏನು ವಿಚಾರ, ಆ್ಯಂಡ್ ಈ ವರ್ಷದಲ್ಲೇ 2 ಸಿನಿಮಾಗಳು ರಿಲೀಸ್ ಆಗುತ್ತಾ ಅನ್ನೋದೊಂದು ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಬನ್ನಿ ಇದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಈಗ KD ಸಿನಿಮಾ ಇದೇ ಏಪ್ರಿಲ್ 30ಕ್ಕೆ ಬರೋದು ಕನ್ಫರ್ಮ್ ಆಗಿರುವಂಥದ್ದು, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇದರಲ್ಲಿ ಯಾವುದೇ ಒಂದು ಪೋಸ್ಟ್ಪೋನ್ ಅನ್ನೋ ಒಂದು ವಿಚಾರ ಎಲ್ಲೂ ಇಲ್ಲ. ಸೊ ಈ ಒಂದು ಡೇಟು ಫಿಕ್ಸ್ ಆಗಿದೆ ಅನ್ನೋ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ನಾನು ಹೇಳೋದೇನು ಅಂತಂದರೆ, ಈ ಒಂದು KD ಸಿನಿಮಾ ಏಪ್ರಿಲ್ 30ಕ್ಕೆ ಬಂದರೆ, ಸೊ ಕ್ರಿಮಿನಲ್ ಸಿನಿಮಾ ಸೊ ಅಕ್ಟೋಬರ್ ಇಲ್ಲ ನವಂಬರ್ ಟೈಮಲ್ಲಿ ಬರುವಂಥ ಸಾಧ್ಯತೆಗಳು ಇರ್ಬೋದಾ ಅನ್ನುವಂಥದ್ದು ಎಲ್ರಿಗೂ ಇರುವಂಥ ಒಂದು ಪ್ರಶ್ನೆ. ಆ್ಯಂಡ್ ಈ ಒಂದು ಸಿನಿಮಾ ಲೈಕ್ ಆಫ್ಟರ್ KD ಆದಮೇಲೆ ಅದು ಕ್ರಿಮಿನಲ್ ಸಿನಿಮಾ ಈ ವರ್ಷದಲ್ಲಿ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಭರವಸೆ ಹೇಗೆ ಜಾಸ್ತಿ ಮೂಡಿಸ್ತಾ ಇದೆ ಅನ್ನೋದಾಯ್ತಂದರೆ, ಸೊ ಶೂಟಿಂಗು ಪ್ರೋಸೆಸ್ ಏನಿದೆ ತುಂಬಾ ಒಂದು ವೇಗವಾಗಿ ಹೋಗ್ತಾ ಇದೆ, ತುಂಬಾ ಒಂದು ಸ್ಪೀಡಾಗಿ ವರ್ಕ್ ಮಾಡ್ತಾ ಇದೆ. ಧ್ರುವ ಅವರು ಕೂಡ ತುಂಬಾ ಒಂದು ಹಾರ್ಡ್ ವರ್ಕ್ ಮಾಡಿ ಆ್ಯಂಡ್ ಅಪ್ರಾಕ್ಸಿಮೇಟ್ ಅವ್ರಿಗೂ ಕೂಡ ಒಂದು ಟಾರ್ಗೆಟ್ ಇರ್ಬೋದು ಈ ವರ್ಷದಲ್ಲೇ 2 ಸಿನಿಮಾ ಕೊಡೋಣ ಅಂತ. ಬಟ್ ಈ ರೀತಿ ಏನಾದರೂ ಅವರು ವರ್ಷದಲ್ಲಿ 2 ಸಿನಿಮಾ ಕೊಟ್ಟರೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ತುಂಬಾ ಒಂದು ಒಳ್ಳೆ ಮೂವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ವರ್ಷದಲ್ಲಿ 2 ಸಿನಿಮಾ ಕೊಟ್ಟರೆ, ಬಹುಶಃ ಅದು ಆಗದೇ ಇದ್ದರೆ ಈ ವರ್ಷದಲ್ಲಿ ರಿಲೀಸ್ ಆಗದೇ ಇದೆ ಕ್ರಿಮಿನಲ್ಲು ಆಲ್ಮೋಸ್ಟ್ ಜಾನ್ವರಿ ನೆಕ್ಸ್ಟ್ ಇಯರ್ ಅಥವಾ ಫೆಬ್ರವರಿ ಇಲ್ಲ ಮಾರ್ಚ್ ಒಳಗೆ ರಿಲೀಸ್ ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಸೊ ನಿಮಗೇನು ಅನಿಸುತ್ತೆ, 2 ಸಿನಿಮಾಗಳು ಈ ವರ್ಷದಲ್ಲಿ ರಿಲೀಸ್ ಆಗುತ್ತೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಅಲ್ಲಿ ಇಲ್ಲಿ ನಾವು ಫುಟೇಜ್ಗಳೆಲ್ಲ ನೋಡ್ತಾ ಇದ್ದೀವಿ ಕ್ರಿಮಿನಲ್ದು. ಸೊ ಈ ಸಿನಿಮಾ ತುಂಬ ಒಂದು ಸಸ್ಪೆನ್ಸ್ ಆಗಿ, ಒಂದು ತುಂಬ ಕ್ಯೂರಿಯಸ್ ಆಗಿ, ಒಂದು ಡಿಫ್ರೆಂಟ್ ಟೈಪಲ್ಲಿ ಧ್ರುವ ಅವರು ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಈಗೇನು KD ನಾವು ನೋಡಾದ್ಮೇಲೆ ನೆಕ್ಸ್ಟ್ ನಮ್ಮ ಫೋಕಸ್ ಬರೋದೇ ಕ್ರಿಮಿನಲ್ ಸಿನಿಮಾಗೆ. ಸೊ ಈ ವರ್ಷದಲ್ಲಿ ಅದು ಬರುತ್ತಾ ಅನ್ನುವಂಥದ್ದು ಏನಿದೆ, ಅದು ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡಿರುವಂಥದ್ದು. ಸೊ ನಾನು ಕೂಡ ಅಂದ್ಕೊಂಡಿದ್ದೀನಿ ಮೇ ಬಿ ಈ ನವಂಬರ್ ಡಿಸೆಂಬರ್ ಒಳಗೆ ಅದನ್ನು ಕೂಡ ರಿಲೀಸ್ ಮಾಡ್ಬೋದು ಅಂತ ಒಂದು ಗೆಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 50-50 ಇದೆ. ಸೊ ಇನ್ ಕೇಸ್ ಆಗಲಿಲ್ಲ ಅಂದರೆ ನಾನು ಆಗಲೇ ಹೇಳಿದಾಗೇ ಜಾನ್ವರಿ ಇಲ್ಲ ನೆಕ್ಸ್ಟ್ ಇಯರ್ ಫೆಬ್ರವರಿ ಇಲ್ಲ ಮಾರ್ಚ್ ಒಳಗೆ ರಿಲೀಸ್ ಮಾಡ್ಬೋದು ಅಂತ. ಸೊ ಈ ಒಂದು ಸ್ಪೀಡ್ ಪ್ರೋಸೆಸ್ ಹೋಗ್ತಾ ಇರುವಂಥದ್ದು ಕ್ರಿಮಿನಲ್ ನೋಡ್ತಾ ಇದ್ದರೆ, ಐ ಥಿಂಕ್ ಸಿನಿಮಾ ಟೀಮ್ ಅವರು ಕೂಡ ಡೇ ಆ್ಯಂಡ್ ನೈಟ್ ಎಫರ್ಟ್ ಹಾಕಿ ಸಿನಿಮಾನ ಮುಗಿಸ್ಬೇಕು, ಆದಷ್ಟು ಬೇಗ ಆಡಿಯನ್ಸ್ ಹತ್ರ ಬರಬೇಕು, ಫ್ಯಾನ್ಸ್ ಹತ್ರ ಬರಬೇಕು ಅನ್ನೋವಂಥದ್ದಿದೆ. ಸೊ ಟೀಮ್ ಕೂಡ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದೆ. ಸೊ ಆದಷ್ಟು ಬೇಗ ಕೆಲಸಗಳಾಗಬೇಕು, ಬೇಗ ಸಿನಿಮಾಗಳು ತೆರೆಗೆ ಬರಬೇಕು. ಸೊ ಭಾಳ ಒಂದು ಖುಷಿ ಒಂದು ವಿಚಾರ, ಸಿನಿಮಾಗಳು ಮೇಲಿಂದ ಮೇಲೆ ರಿಲೀಸ್ ಆಗ್ತಾ ಇದೆ ಅಂತ ಅಂದಾಗ ತುಂಬಾ ಒಂದು ಖುಷಿಯಾದಂಥ ವಿಚಾರ. ಸೊ ಕ್ರಿಮಿನಲ್ಲು ಕೂಡ ಮತ್ತು KD ಕೂಡ ಇದೇ ವರ್ಷದಲ್ಲಿ ಏನಾದರೂ ಇನ್ ಕೇಸ್ ರಿಲೀಸ್ ಆಯಿತು ಅಂತ ಅಂದರೆ, ಸೊ ಧ್ರುವ ಅವರು ಒಂದು ರೀತಿಯಲ್ಲಿ 2 ಸಿನಿಮಾ ಕೊಟ್ಟಂಗೆ ಆಗುತ್ತೆ ವರ್ಷದಲ್ಲಿ. ಸೊ ಅಪ್ಕಮಿಂಗ್ ಡೇಸಲ್ಲೂ ಕೂಡ ಎಲ್ಲ ನಟರು ಕೂಡ ನಾವು ಅಂತೀವಿ 2 ಸಿನಿಮಾಗಳು ಕೊಡಬೇಕು, 2 ಸಿನಿಮಾ ಕೊಡಬೇಕು ಅಂತ. ಬಟ್ ಸದ್ಯದ ಪ್ರೆಸೆಂಟ್ ಸಿಚುವೇಶನ್ ಹಾಗಿಲ್ಲ. ಏನಕ್ಕೆ ಅಂದರೆ ಶೂಟಿಂಗ್ ಬೇಗ ಮುಗಿಬೋದು, ಡಬ್ಬಿಂಗ್ ಬೇಗ ಮುಗಿಬೋದು, ಆದರೆ ಪೋಸ್ಟ್ ಪ್ರೊಡಕ್ಷನಲ್ಲಿರುವಂಥ ಕೆಲವೊಂದು ಎಡಿಟಿಂಗ್ಸ್ ವರ್ಕ್ಸ್ ಆಗಿರ್ಬೋದು, ಸೌಂಡ್ ವರ್ಕ್ಸ್ ಆಗಿರ್ಬೋದು, ತುಂಬಾ ಟೈಮಿಂಗ್ ಹಿಡಿಯುತ್ತೆ. ಏನಕ್ಕೆ ಅಂತಂದರೆ, ನಾವು ಆಗಿನ ಕಾಲದಲ್ಲಿ ಸಿನಿಮಾ ನೋಡೋದಕ್ಕೂ ಈಗಿನ ಕಾಲದಲ್ಲಿ ಸಿನಿಮಾ ನೋಡೋದಕ್ಕೂ ತುಂಬಾ ಒಂದು ವ್ಯತ್ಯಾಸಗಳಿರ್ತಕ್ಕಂಥದ್ದು. ಕಲರ್ ಗ್ರೇಡಿಂಗಿಂದ ಹಿಡಿದು ತುಂಬಾ ಒಂದು ಟೆಕ್ನಿಕಲಿ ವರ್ಕ್ಸ್ ಏನಿದೆ ಈ ಸಿನಿಮಾದ್ದು ತುಂಬಾ ಕೆಲಸಗಳಿರುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಈಗ ಇತ್ತೀಚಿನ ಸಿನಿಮಾಗಳು, ದೊಡ್ಡ ನಟರ ಸಿನಿಮಾಗಳು ಬರ್ತಾ ಇರುವಾಗ ಏನೋ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡ್ತಿದ್ದೀವಿ ಅಂದಾಗ ತುಂಬ ತಡ ಆಗೋ ಉದ್ದೇಶ ಒಂದೇ ಕಾರಣ ಏನಂದರೆ, ಟೆಕ್ನಿಕಲಿ ತುಂಬಾ ಒಂದು ವರ್ಕ್ ಇರುತ್ತೆ. ಸೊ ಹೇಗಂದರೆ ಹಾಗೆ ಮಾಡಿಬಿಟ್ಟು ರಿಲೀಸ್ ಮಾಡೋಕ್ಕೂ ಆಗಲ್ಲ. ಸೊ ಅದೇನು ಟೆಕ್ನಿಕಲಿ ಏನು ವರ್ಕ್ ಇರುತ್ತೆ, ಮ್ಯೂಸಿಕ್ ಆಗಿರ್ಬೋದು, ಗ್ರಾಫಿಕ್ಸ್ ಆಗಿರ್ಬೋದು, ಮತ್ತು ಕೆಲವೊಂದು ಎಡಿಟಿಂಗ್ಸ್, ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಏನೇನಿದೆ, ಸೊ 100% ಎಫರ್ಟ್ ಹಾಕಿ ಅದನ್ನು ಔಟ್ಪುಟ್ ತಂದರೆ ಮಾತ್ರ ಆಡಿಯನ್ಸ್ಗಳಿಗೆ ಒಂದು 100% ಫುಲ್ಫಿಲ್ ಆಗುವಂಥದ್ದು ಥಿಯೇಟ್ರಲ್ಲಿ. ಸುಮ್ಮನೆ ಏನೋ ಮಾಡಿದ್ವಿ, ಥಿಯೇಟ್ರಲ್ಲಿ ತಂದು ರಿಲೀಸ್ ಮಾಡಿದ್ವಿ ಅಂದರೆ ಖಂಡಿತವಾಗ್ಲೂ ಅದು ವರ್ಕ್ ಆಗಲ್ಲ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಶೂಟಿಂಗ್ಗಿಂತ ಡಬ್ಬಿಂಗ್ಗಿಂತ ಆಲ್ಮೋಸ್ಟ್ ಈ ರೀತಿಯಾದ ಟೆಕ್ನಿಕಲ್ ವರ್ಕ್ಗಳಿಂದನೇ ತುಂಬಾ ಪೋಸ್ಟ್ಪೋನ್ಸ್ಗಳಾಗ್ತಾ ಇರುವಂಥದ್ದು, ತುಂಬಾ ಒಂದು ಡಿಲೇ ಆಗ್ತಿರುವಂಥದ್ದು. ಸೊ ಅದಕ್ಕೆ ನಾನು ಹೇಳಿದೆ, ಧ್ರುವ ಅವ್ರದ್ದು ಏನಾದರೂ ಈ ಸಿನಿಮಾ ಕ್ರಿಮಿನಲ್ ಆಗಿರ್ಬೋದು, KD ಆಗಿರ್ಬೋದು ಈ ವರ್ಷದಲ್ಲಿ ರಿಲೀಸ್ ಆಯಿತು ಅಂದರೆ ನಿಜವಾಗ್ಲೂ ಆಡಿಯನ್ಸ್ ಎಲ್ಲರಿಗೂ ಕೂಡ ಬಂಪರ್ ಅಂತಲೇ ಹೇಳ್ಬೋದು, ಎಲ್ಲ ಫ್ಯಾನ್ಸ್ಗಳಿಗೂ ಬಂಪರ್ ಅಂತಲೇ ಹೇಳ್ಬೋದು. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಅವರು ಕೂಡ ಅಪ್ಡೇಟ್ ಕೊಡ್ತಾರಂತೆ. ಸೊ ನೋಡೋಣ, ಈ ಯುಗಾದಿ ಕೂಡ ಬರ್ತಾ ಇದೆ, ಯುಗಾದಿಲೂ ತುಂಬ ಅಪ್ಡೇಟ್ಸ್ಗಳು ಬರ್ಬೋದು. ಸೊ ಏನೇನಾಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಆದಷ್ಟು ಬೇಗ ಬರಲಿ. ಆ್ಯಂಡ್ ಏಪ್ರಿಲ್ ತಿಂಗಳಿಗೂ ತುಂಬ ಸಿನಿಮಾಗಳ ಅಪ್ಡೇಟ್ ಇದೆ, ಫಸ್ಟ್ ವೀಕ್ ಅಂತಿದ್ದಾರೆ. ಬಟ್ ಗೊತ್ತಿಲ್ಲ ಯಾವ ಸಿನಿಮಾಗಳ ಅಪ್ಡೇಟ್ ಬರ್ತಿದ್ದಾವೋ ಏನು ಕತೆ ಅಂತ, ಅದಕ್ಕೂ ವೇಟಿಂಗಲ್ಲಿ ಇದ್ದೀವಿ. ಸೊ ಆದಷ್ಟು ಬೇಗ ಎಲ್ಲ ಸಿನಿಮಾಗಳ ಅಪ್ಡೇಟ್ಗಳು ಬರಲಿ, ತೆರೆ ಮೇಲೆ ಬರಲಿ. ಅಪ್ಡೇಟ್ ಬರೋದಕ್ಕಿಂತ ಮುಂಚೆ ತೆರೆ ಮೇಲೆ ಬರಲಿ, ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ. ಸೊ ಈ ವರ್ಷ ಕನ್ನಡ ಸಿನಿಮಾಗಳೆಲ್ಲ ಬ್ಲಾಕ್ ಬಸ್ಟರ್ ಹಿಟ್ಟಾಗಲಿ ಅಂತ ಹೇಳ್ತಾ, ಸೊ ನಿಮಗೆ ಏನು ಅನ್ಸುತ್ತೆ, ಏನು ಕತೆ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾವು ಮುಗಿಸ್ತಾ ಇದ್ದೀವಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ
ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.